ಎಲ್ಲರಿಗೂ. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ಇದು ಬಂದು ಈ ಟೆಕ್ನಾಲಜಿ ಬಗ್ಗೆ ನನಗೆ 1.5 ವರ್ಷ ಮುಂಚೆ ಗೊತ್ತಾಗಿತ್ತು. ನಾನು ಅಶ್ವಿನಿ ಮತ್ತೆ ಫ್ರೆಂಡ್ಸ್ ಆಗಿದ್ವಿ. ಸೊ ಅಶ್ವಿನಿ ಬಂದು ಇದನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು ನನಗೆ ಹೀಲಿ ಟೆಕ್ನಾಲಜಿ ಬಗ್ಗೆ. ಸೊ ನಾನು ಇದನ್ನ ಯೂಸ್ ಮಾಡ್ತಿದ್ದಾಗ್ಲೇ ನನಗೆ ಮಂಡಿ ನೋವು ಇತ್ತಿತ್ತು. ಮಂಡಿ ನೋವು ಇದ್ದಾಗ ಈ ಹೀಲಿ ಟೆಕ್ನಾಲಜಿನ ಯೂಸ್ ಮಾಡಿ ನಾನು ಅದ್ರಲ್ಲಿ ಬರೋ ಪ್ರೋಗ್ರಾಮ್ಸ್ ಏನೇನಿತ್ತು, ನಾನು 3 ವರ್ಷ ಟ್ರೀಟ್ಮೆಂಟ್ ತಗೊತಾ ಇದ್ದೆ ಮಂಡಿ ನೋವಿಗೆ. ಮಂಡಿ ನೋವು ಊತ ಎಲ್ಲ ಇತ್ತು, ನಿಂತ್ಕೊಳ್ಳೋಕ್ ಆಗ್ತಾ ಇರ್ಲಿಲ್ಲ, ಕೆಲಸ ಮಾಡಕ್ ಆಗ್ತಾ ಇರ್ಲಿಲ್ಲ. ಹಾಗಾಗಿ ಆಮೇಲೆ ಅಶ್ವಿನಿ ಅವ್ರು ಬಂದು ಅವರು ಇದನ್ನ ಯೂಸ್ ಮಾಡಿ ಚೇಂಜಸ್ ನೋಡಿ ಅವ್ರ ಲೈಫಲ್ಲಿ ತುಂಬಾ ತುಂಬಾ ಬದಲಾವಣೆ ಆಗಿ ಅವರಿಗೆ ಟ್ರಾನ್ಸ್ಫಾರ್ಮೇಶನ್ ಸಿಕ್ಕಿತ್ತು. ಸೊ ಹಾಗಾಗಿ ಅವ್ರು ಬಂದು ನನಗೆ ಈ ಟೆಕ್ನಾಲಜಿ ಬಗ್ಗೆ ಹೇಳಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದು. ನಾನು ಬಂದು ಇದನ್ನ ಯೂಸ್ ಮಾಡಿ ಆ ಆ, ಬರೀ ಗೋಲ್ಡ್ ಸೈಕಲ್ ಯೂಸ್ ಮಾಡಿನೇ ಸಾಕಷ್ಟು ವ್ಯತ್ಯಾಸ ನೋಡ್ಬಂದೆ ನಾನು. ನನ್ ಮಂಡಿ ನೋವೆಲ್ಲ ಆರಾಮಾಯ್ತು. ಇವತ್ತಿನ ಸ್ಪ್ಯಾನ್ ಆಫ್ 1 ತಿಂಗಳಷ್ಟರಲ್ಲಿ ನನಗೆ ಮಂಡಿ ನೋವು ಕಮ್ಮಿ ಆಯ್ತು. ಸೊ ಹಾಗಾಗಿ ಈ ಚೇಂಜಸ್ ನೋಡ್ತಾ ನೋಡ್ತಾ ನನ್ ಮಗ ಬಂದು 7 ಇಯರ್ಸ್. ಅವನ್ ಬಂದು ಅವನಿಗೆ ಹುಟ್ದಾಗಿಂದಾನು ಅವನಿಗೆ ಇಮ್ಯುನಿಟಿ ಪವರ್ ಅಷ್ಟೊಂದಿರ್ಲಿಲ್ಲ, ರೆಸ್ಪಿರೇಟರಿ ಸಿಸ್ಟಮ್ ಸ್ವಲ್ಪ ವೀಕ್ ಆಗಿತ್ತು. ಸೊ ಹಾಗಾಗಿ ಅವನಿಗೆ ಬಂದು ನಾನು ಬ್ಲೂಟೂತ್ ಅಲ್ಲಿ ಪ್ರೋಗ್ರಾಮ್ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾ ಇದ್ದೆ. ಸೊ ಅವನಿಗೆ ಪ್ರತಿ 2 ತಿಂಗಳು ಅವನು ಆಂಟಿಬಯೋಟಿಕ್ ಅಲ್ಲಿ ಇದ್ದಿದ್ದ. ಸೊ ಅವನಿಗೆ ಬಂದು ಟಾನ್ಸಿಲ್ಸ್ ಇಶ್ಯೂಸ್ ಇತ್ತು, ಟಾನ್ಸಿಲ್ ಪ್ರಾಬ್ಲಮ್ ಇತ್ತು. ಸೊ ಹಾಗಾಗಿ ಡಾಕ್ಟರ್ ಬಂದು ಪೀಡಿಯಾಟ್ರಿಷಿಯನ್ ಬಂದು ಅವರಿಗೆ ಸೊ ನಾವು ಬಂದು ಟಾನ್ಸಿಲ್ ಆಪರೇಷನ್ ಮಾಡ್ಲೇಬೇಕು, ಯಾಕಂದ್ರೆ ಅವನಿಗೆ ಪ್ರತಿ ತಿಂಗಳು ಆಂಟಿಬಯೋಟಿಕ್ ಅಲ್ಲಿ ಇರೋದು ತುಂಬಾ ಇಟ್ ಇಸ್ ನಾಟ್ ಸೋ ಸೆಕ್ಯೂರ್ಡ್ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸೊ ಹಾಗಾಗಿ ನಾನು ಹೀಲಿ ಮಂಡಿ ನೋವಿಗೆ ಯೂಸ್ ಮಾಡ್ತಿದ್ದಾಗ ಸೊ ಐ ಥಾಟ್ ಓಕೆ, ನಾನು ಬಂದು ನನ್ನ ಮಗನಿಗೂ ಯೂಸ್ ಮಾಡಿದ್ರೆ ಚೇಂಜಸ್ ಇರ್ಬೋದು ಅಂತ ಹೇಳ್ಬಿಟ್ಟು ಮಗನಿಗೆ ಬ್ಲೂಟೂತ್ ಅಲ್ಲಿ ನಾನು ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಿದ್ದೆ. ಸೊ ಅವನಿಗೆ ಯಾವಾಗ್ಲೂ ಟಾನ್ಸಿಲ್ ಪ್ರೋಗ್ರಾಮ್ಸ್ ಬರ್ತಾ ಇತ್ತು. ಸೊ ಟಾನ್ಸಿಲ್ ಪ್ರೋಗ್ರಾಮ್ ರನ್ ಮಾಡಿ ಇವಾಗ ಸಾಕಷ್ಟು ಚೇಂಜಸ್ ಅವನಲ್ಲಿ ಕಂಡು ಬರುತ್ತೆ ನನಗೆ. ಸೊ ಹಾಗಾಗಿ ಅವನು ಲಾಸ್ಟ್ ಸೆಪ್ಟೆಂಬರ್ ಅಲ್ಲಿ ನಾನು ಅವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದು, ಇದುವರೆಗೂ ಹೋಗ್ಲಿಲ್ಲ ಹಾಸ್ಪಿಟಲ್ಗೆ. ಸೊ ಥ್ಯಾಂಕ್ಸ್ ಟು ಹೀಲಿ, ಇದು ತುಂಬಾನೇ ಚೆನ್ನಾಗಿದೆ ಟೆಕ್ನಾಲಜಿ. ಸೊ ಯಾರ್ಯಾರು ಹೊಸಬ್ರು ಜಾಯಿನ್ ಆಗಿದ್ದಾರೆ, ಯಾರಿಗೂ ಇದ್ರ ಬಗ್ಗೆ ಗೊತ್ತಿಲ್ಲ ಅನ್ನೋದನ್ನು ಸೊ ಇದ್ರ ಮೂಲ ಈ ಥ್ರೂ ದಿಸ್ ಮೀಡಿಯಂ ನಿಮಗೆ ಇದನ್ನ ಗೊತ್ತಾಗಿ ಯು ಕ್ಯಾನ್ ಡೆಫಿನೆಟ್ಲಿ ಗೋ ಹೆಡ್ ಅಂಡ್ ಇದನ್ನ ಯೂಸ್ ಮಾಡಿಕೊಂಡು ಸಾಕಷ್ಟು ಲೈಫಲ್ಲಿ ನಿಮಗೆ ತುಂಬಾ ಚೇಂಜಸ್ ಕಂಡುಬರುತ್ತೆ ಅಂತ ಹೇಳಿ. ಥ್ಯಾಂಕ್ಸ್ ಟು ಅಶ್ವಿನಿ, ಥ್ಯಾಂಕ್ಸ್ ಟು ಲೀನಾ ಮ್ಯಾಮ್, ಎಲ್ಲರಿಗೂ ಇದನ್ನ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಎವ್ರಿಬಡಿ.